ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ ಮಸಾಲ ಅಥವಾ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ತುಂಬಾ ರುಚಿ ಇರುತ್ತೆ. ಇದನ್ನು ನೀವು ಮೊಸರನ್ನ ಜೊತೆ ಆಗಿರ್ಬೋದು, ಅಥವಾ ಅನ್ನ ಸಾರು ಜೊತೆ ಆಗಿರ್ಬೋದು, ಅಥವಾ ಹೊರಗಡೆ ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೂ ಅಷ್ಟೇ ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. 2 ದಿನ ಆದರೂ ಏನೂ ಆಗೋದಿಲ್ಲ. ಇಲ್ಲಿ ನಾನು ಜವಾರಿ ಅಥವಾ ನಾಟಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ 200 ಗ್ರಾಮಷ್ಟು. ಫಸ್ಟಿಗೆ ಒಂದು ಪಾತ್ರೆಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕ್ಯಾಪ್ಸಿಕಮ್ನ ಈ ತೊಟ್ಟಿದೆಯಲ್ಲ ಹೀಗೆ ರೌಂಡಾಗಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಒಳಗಿರೋ ಅಂತಹ ಬೀಜ ಎಲ್ಲ ಈಸಿಯಾಗಿ ಬರೋದಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಆದಷ್ಟು ಗ್ಲೌಸ್ನ ಹಾಕ್ಕೊಂಡು ಈ ಕ್ಯಾಪ್ಸಿಕಮ್ನ ಕಟ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಕೈಯೆಲ್ಲ ತುಂಬಾ ಉರಿ ಬರುತ್ತೆ. ಸೊ ನೋಡಿ, ಈ ಥರ ತೊಟ್ಟಿನ ಜೊತೆ ಒಳಗಡೆ ಇರೋವಂತಹ ಈ ಬೀಜ ಎಲ್ಲ ಹೊರಗಡೆ ಬರುತ್ತೆ. ಆದಷ್ಟು ಈ ಬೀಜನೆಲ್ಲ ತೆಗೆಯೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಹಾಗೆ ಕೂಡ ಹಾಕೋಬೋದು, ಬಟ್ ತುಂಬಾ ಖಾರ ಆಗುತ್ತೆ ಬೀಜ ಹಾಕೊಳ್ಳೋದ್ರಿಂದ. ಸೊ ಹಾಗಾಗಿ ನಾನಿಲ್ಲಿ ಪೂರ್ತಿಯಾಗಿ ಈ ಬೀಜನೆಲ್ಲ ತೆಗಿತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ ಒಳಗಡೆ ನಾವು ಮಸಾಲೆ ತುಂಬೋದ್ರಿಂದ ಕ್ಯಾಪ್ಸಿಕಮ್ ಎಲ್ಲೂ ಕಟ್ಟಾಗ್ದಿಲ್ಲರೋ ಹಾಗೆ ಈ ಬೀಜನೆಲ್ಲ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು, ಬೀಜನೆಲ್ಲ ತೆಗೆದಾಗಿದೆ. ನಾನು ಈ ಕ್ಯಾಪ್ಸಿಕಮ್ನ ಉಪ್ಪು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಕ್ಯಾಪ್ಸಿಕಮ್ನ ಈ ಉಪ್ಪು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 2-3 ಗಂಟೆನಾದರೂ ಇದನ್ನು ಉಪ್ಪು ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ಸ್ವಲ್ಪ ಮಟ್ಟಿಗೆ ಖಾರ ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಪೂರ್ತಿಯಾಗಿ ಇದ್ರದ್ದು ಖಾರ ಕಡಿಮೆ ಆಗೋದಿಲ್ಲ. ಒಂದು ಸ್ವಲ್ಪ ತಿನ್ಬೋದು. ಆ ಥರ ಉಪ್ಪು ನೀರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ರಿಂದ 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ ನಾನು 1 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಕ್ಯಾಪ್ಸಿಕಮ್ನ ಸ್ಟಫ್ ಮಾಡಿ ಹಾಕೊಳ್ಳೋದ್ರಿಂದ ಅದರಲ್ಲೇ ತುಂಬಾ ಖಾರ ಇರುತ್ತೆ. ಇದು ಮಸಾಲೆಗೋಸ್ಕರ ನಾನು ಖಾರ ಹಾಕ್ಕೊಳ್ಳೋದ್ರಿಂದ 1 ಹಸಿರು ಮೆಣಸಿನಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡು ಇವಾಗ ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡಾದಮೇಲೆ ಇದಕ್ಕೆ ರುಬ್ಬಿರೋವಂಥ ಮಸಾಲೆ, ಹಾಗೆಯೇ ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನ ಹಾಕೋಬೋದು. ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಫಸ್ಟ್ ಈ ಮಸಾಲೆ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಹದಕ್ಕೆ ಬರೋ ಹಾಗೆ ಒಂದು ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಈ ಹದಕ್ಕೆ ಬಂದರೆ ನಾವು ಕ್ಯಾಪ್ಸಿಕಮ್ಗೆ ಸ್ಟಫ್ ಮಾಡಿದಾಗ ತುಂಬ ಜಾಸ್ತಿನೂ ನೀರು ಅಂತ ಅನಿಸಲ್ಲ, ಹಾಗೆಯೇ ತುಂಬಾ ಗಟ್ಟಿ ಅಂತ ಅನಿಸೋದಿಲ್ಲ. ಸುಂಡಿ ಈ ಥರ ಒಂದೊಂದೇ ಕ್ಯಾಪ್ಸಿಕಮ್ನ ತಗೊಂಡು ಈ ಮಸಾಲೆನೆಲ್ಲ ತುಂಬ್ತಾ ಇದ್ದೀನಿ. ಈ ಥರ ಅದು ಕ್ಯಾಪ್ಸಿಕಮ್ ಫುಲ್ ಆಗಬೇಕು, ಹಾಗೆ ಒಳಗಡೆ ಎಲ್ಲ ಈ ಥರ ಚೆನ್ನಾಗಿ ಕವರ್ ಆಗಬೇಕು, ಆ ಥರ ತುಂಬಬೇಕು. ಈ ಥರ ಕನ್ಸಿಸ್ಟೆನ್ಸಿಲಿದ್ದರೆ ನೀವು ಇದನ್ನು ಕುಕ್ ಮಾಡಿದಾಗ ಹೊರಗಡೆ ಚೆಲ್ಲೋದು ಇಲ್ಲ, ಹಾಗೆಯೇ ತೀರನೂ ಗಟ್ಟಿ ಅಂತ ಅನಿಸೋದಿಲ್ಲ ಹಿಟ್ಟು. ಈ ಥರ ಮಸಾಲೆನ ತುಂಬಾಗಿದೆ. ಹಿಟ್ಟೇನಾದರೂ ಉಳಿದಿದ್ರೆ ನೀವು ಹಾಗೆಯೇ ಉಂಡೆನ ಕಟ್ಟಿ ಕೂಡ ನೀವು ಬೇಯಿಸ್ಕೋಬೋದು. ನೆಕ್ಸ್ಟ್ ಇವಾಗ ಇಡ್ಲಿ ಪ್ಲೇಟ್ಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಕಡೆ 1 ಅಥವಾ 2 ಕೂಡ ಹಾಕಿ ಬೇಯಿಸ್ಕೋಬೋದು. ಸೊ ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ಈ ಕ್ಯಾಪ್ಸಿಕಮ್ನ ಹಾಕಿ ಆಗಿದೆ. ಹಾಗೆಯೇ ಪಕ್ಕದಲ್ಲಿ ಇಡ್ಲಿ ಕುಕ್ಕರಿಗೆ ಒಂದು 2 ಲೋಟದಷ್ಟು ನೀರನ್ನ ಹಾಕಿ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಅದು ಬಿಸಿ ಆಗಿದೆ. ಈ ಇಡ್ಲಿ ಪ್ಲೇಟ್ಸ್ನ ಇಟ್ಟು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಈ ಕ್ಯಾಪ್ಸಿಕಮ್ನ ಬೇಯಿಸ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಸೊ ನೋಡ್ಬೋದು, 10 ನಿಮಿಷ ಆಗಿದೆ. ಹಾಗೆಯೇ ಈ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಡಿ ಆಗಿದೆ. ಇದನ್ನು ನೀವು ಈ ಥರ ಕೂಡ ಸರ್ವ್ ಮಾಡ್ಬೋದು, ಅಕ್ಕಿ ರೊಟ್ಟಿ ಜೊತೆ ಇಲ್ಲ, ಅಥವಾ ಇದನ್ನು ಫ್ರೈ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಕ್ಕೆ ಬಿಡ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಡ್ದಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಫ್ಲೇಮನ್ನು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಕ್ಯಾಪ್ಸಿಕಮ್ನ, ಅದನ್ನು ಒಂದೊಂದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕ್ಯಾಪ್ಸಿಕಮ್ ಆಲ್ರೆಡಿ ಬೆಂದಿರುತ್ತಲ್ಲ, ಹೈ ಫ್ಲೇಮಲ್ಲಿಟ್ಟರೆ
ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಒಂದೊಂದು ಸೈಡು ಒಂದೊಂದು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಈ ಕ್ಯಾಪ್ಸಿಕಮ್ ಮಸಾಲ ಫ್ರೈ ರೆಡಿ ಆಗುತ್ತೆ. ಇದನ್ನು ಮರಾಠಿಲಿ ಅಣ್ಣ ಚುಂಡ ಅಂತ ಕೂಡ ಕರೀತಾರೆ. ಇದು ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದನ್ನು ನೀವು ಚಪಾತಿ ಜೊತೆ ಆಗಿರ್ಬೋದು ಅಥವಾ ಮೊಸರನ್ನ ಜೊತೆ, ಅನ್ನ ಸಾರು ಜೊತೆ ನೆಂಚ್ಕೊಳ್ಳೋದಕ್ಕೆ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಹಾಗೆಯೇ ಹೊರಗಡೆ ಏನಾದರೂ ಹೋದಾಗ ಈ ರೆಡಿ ಚಪಾತಿ ರೊಟ್ಟಿ ಜೊತೆ ಇದನ್ನು ತಗೊಂಡು ಹೋಗಿ ತಿನ್ಬೋದು. ಇದು 2 ದಿನ ಆದರೂ ಏನೂ ಆಗೋದಿಲ್ಲ, ಕೆಡೋದಿಲ್ಲ. ಸೊ ಇವಾಗ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಈ ಸ್ಟಫ್ಡ್ ಕ್ಯಾಪ್ಸಿಕಮ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನೀವು ತುಪ್ಪನ ಕೂಡ ಸರ್ವ್ ಮಾಡ್ಬೋದು ಅಥವಾ ಮೊಸರಿನ ಜೊತೆ ಕೂಡ ನೀವು ತಿನ್ಬೋದು. ಸೊ ನೋಡಿದ್ರಲ್ಲ, ಖಾರವಾದಂತಹ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಸಾಲಾನ ಹೇಗೆ ಮಾಡೋದು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.